ಬಟ್ ನಮ್ಮ ಮಾತೃಭಾಷೆ ಕನ್ನಡ. ಇದು ಓಪನ್ ಆದಮೇಲೆ ನಮಗೆ ಮೆಟ್ರೋ ಸಿಗುತ್ತೆ. ಇದು ಮ್ಯಾಕ್ಸ್ ಮೆಟ್ರೋ ಸ್ಟೇಷನ್ ಔಟ್ಸೈಡ್. ನಾನು ನೀನು ಗಣಿ ನಮ್ಮ ಅಣ್ಣ. ಸೊ ನಾನು ಒಂದು ಕಿಡ್ಡ ಆಗಿದ್ದೀನಿ ಆ್ಯಕ್ಚುಲಿ. ಇವಾಗ ಏನೋ ಗೊತ್ತಿಲ್ಲ, ನಮ್ಗೆ ಏಜ್ ಎಷ್ಟೇ ಆದ ದೊಡ್ಡ ಡೈನೋಸರ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಹಾಯ್ ಮಿಸ್ ವೀನಾ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ನಾವು ಹೋಗ್ತಿರೋದು ಜಬಲ್ ಪಾರ್ಕ್, ಅಂದರೆ ಫ್ಯಾಂಟಸಿ ಪಾರ್ಕ್. ಸನ್ ಕಿಸ್ಸಿಂಗ್ ಅಸ್ ಆ್ಯಕ್ಚುಲಿ. ಸೊ ಇವಾಗ ಸನ್ ಇದೆ, ಸ್ವಲ್ಪ ಹೋದ್ರೆ ಸನ್ ಹೋಗಿ ಮೂನ್ ಬರುತ್ತೆ, ಚಳಿ ಆಗುತ್ತೆ. ಇವಾಗ ಆ ಥರ ಇದೆ ವೆದರ್. ಸೊ ನಾವೀಗ ಫ್ಯಾಂಟಸಿ ಪಾರ್ಕ್ ಹೋಗ್ತಾ ಇದ್ದೀವಿ, ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಮೆಟ್ರೋ ಹೇಗಿರುತ್ತೆ ಆ್ಯಂಡ್ ನಾವು ಅಲ್ಲಿ ಏನೇನು ಫನ್ ಮಾಡ್ತೀವಿ ಎಲ್ಲನೂ ನೋಡಬೇಕು ಅಂದರೆ ಯು ಹ್ಯಾವ್ ಟು ವಾಚ್ ಅ ಲಾಗ್. ಸೊ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಗೌಡ ಚಾನಲ್. ಇವಾಗ ನಾವು ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ದಿಸ್ ಈಸ್ ದ ಮೆಟ್ರೋ. ನಾವು ಎಂಟ್ರಿ ತೊಗೊಂಡು ಬಂದಿದ್ದೀವಿ. ಇದು ಮೆಟ್ರೋ ಕಾರ್ಡ್. ಆ್ಯಂಡ್ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ರೆಗ್ಯುಲರಾಗಿ ಓಡಾಡೋರ್ಗೆ ಗೊತ್ತಾಗುತ್ತೆ. ಪ್ಲ್ಯಾಟ್ಫಾರ್ಮ್ 1, ಪ್ಲ್ಯಾಟ್ಫಾರ್ಮ್ 2. ಇವಾಗ ನಾವು ಹೋಗ್ಬೇಕಾಗಿರೋದು ಇಲ್ಲಿ ಅಲ್ರಿಗಯಿಂದ ಮ್ಯಾಕ್ಸಿಗೆ ಹೋಗಬೇಕು. ಸೊ ನಮ್ಮ ಪ್ಲ್ಯಾಟ್ಫಾರ್ಮ್ 2. ಸೊ ವಿ ಹ್ಯಾವ್ ಟು ಗೋ ಟು ಪ್ಲ್ಯಾಟ್ಫಾರ್ಮ್ 2. ಇದು ಪ್ಲ್ಯಾಟ್ಫಾರ್ಮ್ 2, ಅದು ಪ್ಲ್ಯಾಟ್ಫಾರ್ಮ್ 1. ಸೊ ಇಲ್ಲಿ ಹೋಗಬೇಕು. ಬಾ, ನೀವೇನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದುಬೈ ಮೆಟ್ರೋ. ಮೂಕಣೆ ಬಾರೆ. ದುಬೈಯಲ್ಲಿ ಏನು ರೂಲ್ಸ್ ಇದೆ ಅಂದರೆ, ಸೊ ಇದು ಸ್ಟ್ಯಾಂಡ್ ರೈಟ್ ಅಂದರೆ ಇಲ್ಲಿ, ವಾಕ್ ಲೆಫ್ಟ್ ಅಂದರೆ, ಸೊ ಇಲ್ಲಿ ವಾಕ್ ಮಾಡೋರ್ಗೆ ಬಿಡಬೇಕು. ನಾವು ಆ ಕಡೆ ನಿಂತ್ಕೋಬಾರ್ದು. ನಾವು ವಾಕ್ ಮಾಡೋಂಗಿದ್ರೆ ಆ ಸೈಡ್ ಹೋಗಬೇಕು, ಇಲ್ಲ ಅಂದರೆ ಈ ಕಡೆ ನಿಂತ್ಕೋಬೇಕು. ನೋಡಿ ಇಲ್ಲಿ ಹೋಗ್ತಿದ್ದಾರಲ್ವಾ, ಸೊ ಅವ್ರು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಆ ಸ್ಪೇಸ್ ಕೊಡಬೇಕು. ಇಲ್ಲಿ ಸ್ಟ್ಯಾಂಡ್ ರೈಟ್ ಅಂದರೆ ನಾವಿಲ್ಲಿ ನಿಂತ್ಕೋಬೇಕು. ಜಸ್ಟ್ ನಾವು ಬಂದು ಏನು ನೋಡ್ತಾ ಇದ್ದೀರಾ, ನಮ್ಮ ಬ್ಯಾಂಗ್ಳೂರಲ್ಲಿ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ಹೆಂಗಿರುತ್ತೆ ಅಂದರೆ ಇಲ್ಲಿ ಟೋಟಲಿ ಡಿಫ್ರೆಂಟ್. ಬಿಕಾಸ್ ಇದು ಓಪನ್ ಆದಮೇಲೆ ನಮಗೆ ಮೆಟ್ರೋ ಸಿಗುತ್ತೆ. ಅಲ್ಲಿ ಓಪನ್ ಇರಲ್ಲ, ಇಲ್ಲಿ ಕ್ಲೋಸ್ಡ್ ಇರುತ್ತೆ. ಇಲ್ಲಿ ಕೂಡ ನಾವು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ. ಇದು ಓಪನ್ ಆದಮೇಲೆ ನಮಗೆ ಮೆಟ್ರೋ ಕಾಣಿಸೋದು. ಸೊ ತುಂಬ ಸೆಕ್ಯೂರ್ಡ್ ಆಗಿಟ್ಟಿದ್ದಾರೆ ಇಲ್ಲೆಲ್ಲ. ಸೊ ನೋಡ್ಬೋದು, ನೀವಿಲ್ಲೇ ನೋಡ್ತಿರ್ಬೋದು. ಅಲ್ಲಿ ಅಂದರೆ ಬರೀ ಲೇಡೀಸ್ಗೆಲ್ಲ ಕಾರ್ನರಲ್ಲಿ. ಆ್ಯಂಡ್ ಅದು ಲಾಸ್ಟಲ್ಲಿರೋದು ಗೋಲ್ಡ್ ಕ್ಲಾಸ್ ಅಂತ, ಅವ್ರು ಮಾತ್ರ ನಾವು ಕುತ್ಕೊಳ್ಳೋದಕ್ಕಾಗೋದು. ಆ್ಯಂಡ್ ಇಲ್ಲೆಲ್ಲ ನಾವು ಹತ್ಬೋದು. ಆ್ಯಂಡ್ ಗರ್ಲ್ಸ್ ಮುಂದೆ ಕೂಡ ಹೋಗಿ ಹತ್ಬೋದು. ಸೊ ಜಸ್ಟ್ 2 ಮಿನಿಟ್ಸ್ ತೋರಿಸ್ತಿದೆ, ನೀವು ನೋಡ್ತಿರ್ಬೋದು. Excited you are to travel in metro here in ದುಬೈಯಲ್ಲಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಎಷ್ಟು ಎಕ್ಸೈಟ್ ಆಗ್ತದೆ. ದುಬೈ ಮೆಟ್ರೋದಲ್ಲಿ ಇಂಡಿಯಾಗೂ ದುಬೈ ಮೆಟ್ರೋ. ಇಲ್ಲಿ ನಿಂಗೆ ಗೊತ್ತಾಗ್ತಿದೆಯಾ ಡಿಫ್ರೆನ್ಸ್ ಏನು ಅಂತ? ಇದು ತುಂಬ ಕ್ಲೋಸ್ಡ್ ಇದೆ, ಇದು ಓಪನ್ ಆದಮೇಲೆ ನಮಗೆ ಮೆಟ್ರೋ ಬರೋದು. ಮೆಟ್ರೋ ಬಂತು, ಇವಾಗ ಓಪನ್ ಆಗುತ್ತೆ. ರಶ್ ಇದೆ, ರಶ್ ಇರುತ್ತೆ ಯಾವಾಗ. ಸೊ ನೋಡಿ ಎಷ್ಟು ಜನ ಇದ್ದಾವೆ ಅಂತ. ಇಲ್ಲಿ ಅನೌನ್ಸ್ ಆಗ್ತಾ ಇರುತ್ತೆ. ಹೌದು, ಇಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಹೌದು, ತುಂಬ ಜನ ಇದ್ದಾರೆ. ನನಗೆ ಸೀಟ್ ತೋರ್ಸಕ್ಕ. ಹೌ ಯುವರ್ ಫೀಲಿಂಗ್? ಇಂಡಿಯಾ ಥರ ಸೀಟ್ ಇದೆಯಾ ಅಥವಾ ದುಬೈ? ನಮಗೋಸ್ಕರನೇ ಸೀಟ್ ಇದನ್ನು ಫೀಲ್ ಮಾಡಿ
ಹೌದು. ಈಗ ನಾವು ಮ್ಯಾಕ್ಸ್ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಕೆಳಗಡೆ ಹೋಗೋದಕ್ಕೆ. ದಿಸ್ ಇಸ್ ದ ಮ್ಯಾಕ್ಸ್ ಮೆಟ್ರೋ ಸ್ಟೇಷನ್. ನಾವು ಆ ಸೈಡ್ ಹೋಗಬೇಕು. ಸೊ ಡೌನ್ ಒಂದೊಂದು ಗೊತ್ತಾಗುತ್ತೆ. ಆ ಕಡೆ ಇನ್ನೊಂದು ಮೆಟ್ರೋ ಹೋಗ್ತಾ ಇದೆ ನೋಡಿ, ದ ಸೆಕೆಂಡ್ ಮೆಟ್ರೋ. ಕೆಳಗಡೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಎಕ್ಸಿಟ್ ಆಗೋದಕ್ಕೆ ಇದು ಮ್ಯಾಕ್ಸ್ ಮೆಟ್ರೋ ಸ್ಟೇಷನ್ ಔಟ್ಸೈಡ್. ಈಗ ನಾವು ನಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಎಲ್ಲರಿಗೂ ಕಾಣಿಸ್ತಿದೆ ಅನ್ಸುತ್ತೆ ದುಬೈ ಫೇಮ್. ವಿ ಆರ್ ಗೋಯಿಂಗ್ ಇನ್ ಅ ಶಾರ್ಟ್ ಕಟ್. ಇಲ್ಲೇ ಕಾಣಿಸ್ತಿದೆ ಜಬಲ್ ಪಾರ್ಕ್. ನಾವು ಗೇಟ್ ನಂಬರ್ 3ಗೆ ಹೋಗಬೇಕು. ಆ್ಯಂಡ್ ದಿಸ್ ಗೇಟ್ ನಂಬರ್ 1. ವಿ ಹ್ಯಾವ್ ಟು ವಾಕ್. ಏನಂತೀರಾ ವೀಣಾ ಅವರೇ? ರೆಸ್ಪೆಕ್ಟ್. ಏನಂತೀರಾ? ಹೊಡ್ಕೊತಾ ಇದೆಯಾ? ಈಗ ಸ್ವಲ್ಪ ಬಿಸಿಲು ಹೋಗ್ತಿದೆ. ಆ್ಯಕ್ಚುಲಿ ಬಿಸಿಲು ಹೋಗ್ತಾ ಇದ್ರೆ ಬೇಜಾರಾಗ್ತಿರುತ್ತೆ. ಎಸ್. ಮತ್ತೆ ಏನಕ್ಕೆ ಪೇ ಮಾಡಬೇಕು? ನೋ ಯಾರ್, ಪಬ್ಲಿಕ್ ಪಾರ್ಕ್ ಅನ್ನೋದು ಸಪ್ರೇಟ್ ಇರುತ್ತೆ ಆ್ಯಂಡ್ ಎವ್ರಿಥಿಂಗ್ ಸಪ್ರೇಟೆಡ್. ಓಕೆ, ಫ್ಯಾಂಟಸಿ ಪಾರ್ಕ್ ಆಗಿರಲಿ ಪಬ್ಲಿಕ್ ಪಾರ್ಕ್ ಆಗಿರಲಿ ಡಿಫ್ರೆಂಟ್ ಎರಡೂ ವೇಟ್ ಮಾಡಲ್ಲ. ಅಫ್ಕೋರ್ಸ್ ದೇ ವಿಲ್ ವಾಕಿಂಗ್ ದೇರ್. ವಾಕ್ ಮಾಡ್ತಾರೆ, ಎಕ್ಸಸೈಸ್ ಮಾಡಿ. Yeah. I'm living in Dubai. I'm living in Dubai, dude. So I'll speak English. But ನಮ್ಮ ಮಾತೃಭಾಷೆ ಕನ್ನಡ. ಯಾವತ್ತಿದ್ರು ನಾವು ಅದನ್ನು ಮರೆಯಲ್ಲ. ಏನಂತೀರಾ ಹೇಳಿ? ಇದು ಕೂಡ ಗೇಟ್ ನಂಬರ್ 2. ನಮಗಿಲ್ಲಿಂದ ಫ್ಯಾಂಟಸಿ ಕಾಣಿಸ್ತಿದೆ, ಬಟ್ ಹೋಗೋಕ್ಕಾಗಲ್ಲ. ಟಿಕೆಟಲ್ಲಿ ಗೇಟ್ ನಂಬರ್ 3 ಅಂತ ಮೆನ್ಷನ್ ಆಗಿದೆ. ಸೊ ಇಲ್ಲಿಂದ ಎಂಟ್ರಿ ಕೊಡಬೇಕು ಅಂದರೆ 5 dirhams ಕೊಟ್ಟು ಒಳಗಡೆಯಿಂದ ಹೋಗ್ಬೋದು. ಬಟ್ ಯಾಕೆ ಸುಮ್ಮನೆ 5 ರೂಪಾಯಿ ಕೊಡೋದು? ಇಲ್ಲೇ ಇದೆ ಅಲ್ವಾ, ಅದಕ್ಕೆ. ಸೊ ನೋಡಿ ಪಾರ್ಕ್ ಇಲ್ಲೇ ಹತ್ರನೇ ಇದೆ. ದಿಸ್ ಈಸ್ ದ ಫ್ಯಾಂಟಸಿ ಪಾರ್ಕ್. ಫೈನಲಿ ನಾವು ಈ ಬಸ್ ನೋಡಿ, ಬಸ್ ಎಷ್ಟು ಚೆನ್ನಾಗಿದೆ. bigbus.com ಇಲ್ಲಿನ ಬಸ್ಸು, ದುಬೈ ಬಸ್. ಫೈನಲಿ Dinosaur and Fantasy Park both in one place. ಈಗ ನಾವು ಎಂಟ್ರಿ ತಗೋಬೇಕು ಒಳಗಡೆಗೆ. Have to enter like this. ರಿಯಲ್ ಆಗಿರೋ ಥರ ಅನಿಸ್ತಾ ಅಲ್ವಾ? ಇದು ನೈಟ್ ಟೈಮಲ್ಲಿ ಬರ್ಬೇಕು ನಾವು. ಅಲ್ಲೋಡಲ್ಲಿ ಎಷ್ಟು ರಿಯಾಲಿಟಿ ಆಗಿ ತೋರಿಸಿದಾರಲ್ವಾ? ಮಕ್ಕಳಿಗೆ ಚೆನ್ನಾಗಿರುತ್ತೆ. ಇನ್ನು ನಾವು ಮಕ್ಕಳಾಗ್ಬಿಟ್ಟಿದ್ದೀವಿ ಇವಾಗ. ಓಕೆ, ಸೊ ವಿ ಹ್ಯಾವ್ ಟು ಗೋ ಇನ್ಸೈಡ್. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಬಾ, ಇಲ್ಲೊಂದಿದೆ. ಅಷ್ಟೇ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಡೈನೋ ರೈಡ್ಸ್ ಇದೆ. ಸೊ ಇದು ಮಕ್ಕಳು ಡೈನೋಸರ್ಸ್ ಮಕ್ಕಳು. ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ. ನಮಗೆ ಕ್ಯೂಟ್ ಅನ್ಸುತ್ತೆ, ವಾವ್ ಅನ್ಸುತ್ತೆ. ಮಕ್ಕಳನ್ನ ಕರ್ಕೊಂಬಂದ್ರೆ ಎಷ್ಟು ಎಂಜಾಯ್ ಮಾಡಲ್ಲ ಅಲ್ವಾ? ಎಲ್ಲ ಮೊಟ್ಟೆ ಇಕ್ಕಿದೆ ಡೈನೋಸರ್ಸ್ ಇಲ್ಲಿ. ಮೊಟ್ಟೆಗಳು. ಇದ್ರೊಳಗಡೆ ನಾನೊಂದ್ ಕಡೆ ನೀನೊಂದ್ ಕಡೆ ಕುತ್ಕೊಬಿಡೋಣ. ಗಣೇಶ ಮಾಡ್ಬಿಡೋಣ ಅದನ್ನ. ಗಣೇಶ ಏಕೆ
ನಾನು ನೀನು ಗಣಿ ನಮ್ಮ ಅಣ್ಣ 4 ಜನ ಸುತ್ತಾ ಇದ್ದೀವಿ. ಈ ಮೊಟ್ಟೆಗಳು ಯಾರು ಮಾಡ್ಬಿಡೋಣ ಆತ ಇಂಚರ ಒಂದು ಸಂಜರ ಮತ್ತೆ ಇನ್ನೊಂದು ಯಾರು ಮೊಟ್ಟೆ ಹೊಡೆದಿಲ್ಲ ಅಂತ ಇನ್ನೊಂದು ಗೊತ್ತಾಗ್ತಾ ಇಲ್ಲ ಯಾರಂತ. ಹಿಂಗೆ ಹೋಗೋದು ಎಷ್ಟು ಚೆನ್ನಾಗಿದೆ. ಮತ್ತೆ ಮತ್ತೆ ಬಂದ್ರು ಇಲ್ಲಿ ಬೇಜಾರು ಅನ್ಸಲ್ಲ. ಸೀರಿಯಸ್ಲಿ Gather around for a selfie to remember. Moms and dads are also welcome. Enjoy. Go. Click, click, click. ನಮ್ಗೇನೆ ಕ್ಯೂಟ್ ಅನ್ಸುತ್ತೆ. ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಲ್ಲ. ಹಾಯ್ ಅಲ್ಲೋಡಿದು ರಿಯಾಕ್ಟ್ ಮಾಡ್ತಾ ಇದೆ. ರಿಯಲ್ ಆಗಿ ಬಂದ್ರೆ ಅಲ್ಲೋಡ್ ಕೈಯಲ್ಲಿ ಎತ್ತೈತೆ. ಈ ಕಡೆ ನೋಡ್ತಾ ಇದೆ ಕಣ್ಬಿಟ್ಟು. ವಾವ್ ಸೋ ಕ್ಯೂಟ್. ಇದೆಷ್ಟು ಹೈಟ್ ಇದೆ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೇ ಬಿದ್ದಿರೋದಿಲ್ಲ. ಇಲ್ಲಿ ಇನ್ನೂ ಯಾರು ಕರ್ಕೊಂಡೋಗಿಲ್ಲ ಮಕ್ಕಳನ್ನ. ದಯವಿಟ್ಟು ಕರ್ಕೊಂಡು ಎಷ್ಟು ಕ್ರೇಜಿ ಆಗಿದೆ ಅಂದರೆ ನಾವೇ ದೊಡ್ಡವ್ರು ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಚಿಕ್ಕ ಮಕ್ಳು ಇನ್ನೂ ಎಷ್ಟು ಎಂಜಾಯ್ ಮಾಡಲ್ಲ. ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಆ ಡೈನೋಸರ್ಸ್ ಜೊತೆ. ಹೆಂಗನಿಸ್ತು? ಇವಳು ಅಂತೂ ಸಿಕ್ಕಾಪಟ್ಟೆ ಭಯ ಪಡ್ತಾ ಇದ್ದಾಳೆ. ನಾನಂತೂ ಎಂಜಾಯ್ ಮಾಡಿದೆ ಅಲ್ವಾ, ಅದಕ್ಕೆ ಅಲ್ಲಿನ ಚಿಕ್ಕವಳು ಅಂತ ಅವಳಿಗೆ ಹಂಗೆ ಅನ್ಸ್ಕೊಂಡಿದ್ದಾಳೆ. ಇದು ಮೊಟ್ಟೆ ಒಳಗಡೆ ಎಲ್ಲ ಇದೆ. ನಿಜವಾಗ್ಲೂ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಎಂಜಾಯ್ ಲಾಟ್. ಹೌದು, ಫ್ಯಾಂಟಸಿ ಪಾರ್ಕ್ ಅಲ್ಲಿ ಇವಾಗ ಫೋಟೋ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ವಿಡಿಯೋ ಮಾಡ್ಕೊಂಡ್ರೆ ನೈಟ್ ಚೆನ್ನಾಗಿ ಬರಲ್ಲ. ನಾನು ಒಂದು ಕಿಡ್ಡ ಆಗಿದ್ದೀನಿ ಆ್ಯಕ್ಚುಲಿ. ಇವಾಗ ಏನೋ ಗೊತ್ತಿಲ್ಲ, ನಮ್ಗೆ ಏಜ್ ಎಷ್ಟೇ ಆದ್ರೂ ನಮ್ಮ ಒಳಗಡೆ ಇರೋ ಒಂದು ಚಿಕ್ಕ ಮಗು ಇಂಥದ್ದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಅದು ಚಿಕ್ಕ ಮಗು ಅವಾಗ ಕಾಣಿಸ್ಕೊಳ್ಳುತ್ತೆ, ಆ ಮುಗ್ಧ ಮನಸ್ಸು ಏನಿರುತ್ತೆ. ಸೊ ಐ ಆಮ್ ಎಂಜಾಯಿಂಗ್ ಅ ಲಾಟ್. ಬರೀ ನಾವಿನ್ನ ಫೋಟೋಸು ವಿಡಿಯೋಸ್ ಹಿಡ್ಕೊತಾನೇ ಇದ್ದೀವಿ. ಹೆಣ್ಮಕ್ಳಿಗೆ ಅದೇ ಅಲ್ವಾ, ಎಷ್ಟೇ ತೆಗೆಸ್ಕೊಂಡ್ರು ಸಾಲಲ್ಲ ಅಂತಾರಲ್ವಾ, ಹಾಗೆ. ಸೊ ಈಗ ನೈಟ್ ಆಗ್ತಿದೆ. ಹೇಗಿದೆ ಗೊತ್ತಾ,
ಲೈಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಹಿಂಗಿದೆ ಎಕ್ಸ್ಪೀರಿಯನ್ಸ್. ವೈ ಸೋ ಬೋರಿಂಗ್ ಯಾ, ಯು ಹ್ಯಾವ್ ಟು ಎಂಜಾಯ್ ದಿಸ್ ಪ್ಲೇಸ್. ಇವಾಗ ನಾವು ಮುಗಿಸ್ಕೊಂಡು ಡೈನೋಸರ್ಸ್ ನೋಡೋಣ ಅಂತ ಬಂದ್ವಿ. ಆವಾಗಲೇ ನೋಡಿದ್ವಿ, ಬಟ್ ಫಸ್ಟು ಫ್ಯಾಂಟಸಿ ಪಾರ್ಕ್ ನೋಡ್ಕೊಂಡು ಬಂದ್ಬಿಡೋಣ. ಆಮೇಲೆ ಕತ್ಲಾಗ್ಬಿಟ್ರೆ ಅಲ್ಲಿ ಫೋಟೋಸ್ ತೊಗೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ಅಲ್ಲಿ ಹೋಗಿದ್ದು. ಆ್ಯಂಡ್ ಇಲ್ಲಿ ಲೈಟ್ಸ್ ಎಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ಅಂತ ಇವಾಗ ಇಲ್ಲಿಗೆ ಬರ್ತಾಯಿದ್ವಿ. ಸೊ ಲಾಸ್ಟಿಂದ ಫಸ್ಟ್ ಹೋಗ್ಬೇಕು ಇವಾಗ ಮತ್ತೆ ಫಸ್ಟಿಂದ ನಾವು ಬರೋದಕ್ಕಾಗಲ್ಲ. ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ ಟ್ರಕ್ ಒಳಗಡೆ ಇಟ್ಟಿದ್ದಾರೆ. ಹಾಂ ಹೌದು, ಸೌಂಡ್ ಮಾಡ್ತಾ ಇದೆ, ನಾವು ಬಂದಿದ್ವಿ ಅಂತ ಸೌಂಡ್ ಮಾಡ್ತಾ ಇದೆ. ಆ್ಯಂಡ್ ಅದನ್ನು ಸೌಂಡ್ ಮಾಡುತ್ತೇನೋ ಗೊತ್ತಿಲ್ಲ. ಕಮಾನ್ ಸೌಂಡ್. ಈ ಕಡೆ ನೋಡ್ತಿದೆ ಅದು. ಇದೆಲ್ಲ ಮಕ್ಕಳಿಗೆ ಎಷ್ಟು ಚಂದ ಇರುತ್ತಲ್ಲ. ಡೈನೋ ಹೆರಿಟೇಜ್, ದಿಸ್ ಇಸ್ ಡೈನೋ ಹೆರಿಟೇಜ್. ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಆ್ಯಂಡ್ ಈ ಒಂದು ಝೋನಲ್ಲಿ, ಈ ಒಂದು ಏರಿಯಾದಲ್ಲಿ ಟ್ರಕ್ಕಲ್ಲಿ ಇಷ್ಟು ಡೈನೋಸರ್ಸ್ ಇದೆ ನೋಡಿ. ಸೌಂಡ್ ಮಾಡ್ತಾ, ಓ ಮೈ ಗಾಡ್, ಇದು ಹೆಂಗಿದೆ. ಕಮ್ ಆನ್, ಹಾಯ್. ನೈಟ್ ಟೈಮಲ್ಲಿ ಹಿಂಗೆ ಕಾಣಿಸ್ತದೆ. ಇದು ದೊಡ್ಡ ಡೈನೋಸರ್, ದೊಡ್ಡದು. ಇದು ಅಲ್ಲಾಡ್ತಾ ಇದೆ ಮೂತಿ. ಹಾಯ್. ನಾನು ಮಾತಾಡ್ಸಿದ ತಕ್ಷಣ ಈ ಕಡೆ ತಿರುಗಿ ನೋಡ್ತಿದ್ದೆ. ಓ ಮೈ ಗಾಡ್, ಇದೂ ಅಷ್ಟೇ ಶೇಕ್ ಆಗ್ತಾ ಇದೆ. ಬಾಯ್. ಇವಾಗ ಸ್ಟಾಪ್ ಆಯಿತು ನೋಡಿ. ಇಲ್ಲೊಂದಿದೆ. ಓ ಮೈ ಗಾಡ್, ಇಷ್ಟೆಷ್ಟು ದೊಡ್ಡದಿದೆ ಡೈನೋಸರು. ಡೈನೋಸರ್ ಪಾರ್ಕ್ ಅಲ್ವಾ, ತುಂಬ ದೊಡ್ಡದಿದೆ. ಎಷ್ಟು ಚೆನ್ನಾಗಿ ಸೆಟ್ಟಿಂಗ್ ಮಾಡಿ ಇಟ್ಟಿರ್ತಾರೆ. ಬಾಯಿ ತೆಗಿತಾ ಇದೆ, ಕಾಣಿಸ್ತಾ ಇದೆಯಾ? ಇದು ಅಷ್ಟೇ, ಆ ಸೆನ್ಸರ್ ಅನಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ವೈಬ್ರೆಂಟ್ ಆಸ್ಥೆಟಿಕ್ ಆಗಿದೆ. ಇದ್ಯಾಕಪ್ಪ ಹಿಂಗಿದೆ? ಅದು ಓ ಮೈ ಗಾಡ್, ಅದನ್ನೇ ತಿಂತಾ ಇದೆಯಾ, ಕಾಪಾಡ್ತಾ ಇದೆಯಾ ಅಥವಾ ತಿಂತಾ ಇದೆಯಾ ನಂಗೆ ಗೊತ್ತಿಲ್ಲ. ದಿಸ್ ಡಿಫ್ರೆಂಟ್. ಇದನ್ನ ಮೂತಿನೇ ಕಟ್ ಹಾಕ್ಬಿಟ್ಟು ಆದರೂ ಸೌಂಡ್ ಮಾಡ್ತಾಯ್ತಲ್ಲ. ಕಣ್ಣು ನೋಡಿ, ಕಣ್ಣು, ಅದೇ ಕಣ್ಣು, ಅದೇ ಕಣ್ಣು. ನಿನ್ನ ಬಾಯಿ ಕಟ್ಟಾಕೊಂಡೇ ಇರು. ನೋಡ್ತಾ ಇದೀಯಾ, ನಾನು ಇದ್ದೀನಿ ಇಲ್ಲಿ. ಏನೋ ತಪ್ಪು ಮಾಡಿರ್ತೀಯ, ಅದಕ್ಕೇನೆ. ಸಾರಿ, ಅಳ್ಬೇಡ ಆಯ್ತು. ಏದು ಈ ಕಡೆ ನೋಡ್ತಾ ಇದೆ ನೋಡಿ. ಇಲ್ಲೆಲ್ಲ ನೋಡಿ ಹೆಂಗಿದೆ ಅಂತ. ಓ ಮೈ ಗಾಡ್, ಈಗ ನೋಡಿ ಇವಾಗ ನಾನು ನೋಡ್ತದೆ. ಐ ಹಾಯ್. ಆಯ್ತು, ಆಚೋ ಡೇಂಜರ್. ಮೇ ಬಿ ಇದೆಲ್ಲ ತುಂಬ ಶಾರ್ಪ್ ಇರುತ್ತೆ ಅನಿಸುತ್ತೆ. ಮಕ್ಕಳಲ್ವಾ, ಇಲ್ಲೆಲ್ಲ ಬರೋದು ಜಾಸ್ತಿ. ಸೊ ಇಟ್ ಬಿ ಎಫೆಕ್ಟ್ ಆಗ್ಬೋದು, ಫಿಸಿಕಲಿ ಹಾರ್ಮ್ ಮಾಡ್ಕೊಳ್ತಾರೆ ಅಂತ
ಡೇಂಜರ್ ಅಂತ ಹಾಕಿದ್ದಾರೆ ಕೀಪ್ ಫ್ರಮ್ ಯಾರು ಡೈನೋ ಸೇಜ್ ನೀಟಾಗಿ ನೋಡ್ತಾ ಇದ್ದಾರೆ ನಮ್ಮ ಕಡೆ ಇದು ಗೊತ್ತಾಗೈತೆ ಅದಕ್ಕೆ ರೋಲ್ಸ್ ಕೊಡ್ತಾ ಇದೆ ಅದು ಪಾಪ ಅವಳು ಸುಸ್ತಾಗಿ ಕೂತ್ಕೊಬಿಟ್ಟಿದ್ದಾಳೆ ಅಲ್ಲಿ ಒಂದು ಕಡೆ ಇಲ್ಲಿ ನೋಡಿ ಇಲ್ಲಿ ಏನು ಆಟ ಆಡ್ತಾಳೆ ಚುಚು ಇದು ಕಣ್ಣೇ ಇದಾಗ್ಬಿಟ್ಟಿದೆ ಅನ್ಸುತ್ತೆ ಪಾಪ ಬರೀ ಕಣ್ಣು ಮಾತ್ರನೇ ನೋಡ್ತಾ ಇದೆ ಕಣ್ಣಲ್ಲೇ ನೋಡ್ತಾ ಇದೆ ಬಾಯ್ ದೊಡ್ಡ ಡೈನೋಸರ್ ಅವಳು ಟಯರ್ಡ್ ಆಗಿ ಕೂತ್ಕೊಬಿಟ್ಟಿದ್ದಾಳೆ ಅತ್ತ ಯಾಕೆ ಏನಾಯ್ತೆ ಅಯ್ಯೋಕೆ ದೊಡ್ಡ ಡೈನೋಸರ್ ಇದು ಟೈಮಲ್ಲಿ ಹೇಗಿರುತ್ತೆ ನೋಡಿ ಸೇಮ್ ಅಷ್ಟೇ ಹಾಯ್ ಫ್ರೆಂಡ್ಸ್, ಬನ್ನಿ ನನ್ನ ಡೈನೋಸರ್ ಅವ್ರ ಮಕ್ಕಳು ಅವರಮ್ಮ ಫಸ್ಟ್ನೇ ಮಗ ಇವನು. ಇದು ಇವಾಗ ಹುಟ್ಟಿರೋ ಬೆಳ್ಳವಳಿ ಜೋಡಿ. ಇದು ಅವರಪ್ಪ, ಅದು ದೊಡ್ಡ ಮಗ, ಇದು ಚಿಕ್ಕ ಮಗ. ಇಷ್ಟೇ ಗಾಯ್ಸ್, ಇಷ್ಟೇ ಡೈನೋಸರ್ ಪಾರ್ಕ್ ಆ್ಯಂಡ್ ಫ್ಯಾಂಟಸಿ ಪಾರ್ಕ್. ಇದು ಎಂಟ್ರಿ ಟಿಕೆಟ್ ಬಂದು ಒಬ್ಬರಿಗೆ 70 ರುಪೀಸ್, ಎಂಟ್ರಿ ಟಿಕೆಟ್ ಬಂದು 70 ರುಪೀಸ್. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್, ಕ್ಯೂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಐ ಎಂಜಾಯ್ಡ್ ಅ ಲಾಟ್. ನನಗೆ ಈ ಥರ ಮಕ್ಕಳು ಹೋಗೋ ಜಾಗಕ್ಕೆ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಕ್ಯೂಟಾಗಿರುತ್ತೆ ಆ್ಯಂಡ್ ರಿಲ್ಯಾಕ್ಸ್ ಅನಿಸುತ್ತೆ. ಏನಂತ ಹೇಳೋದು, ತುಂಬ ಖುಷಿ ಸಿಗುತ್ತೆ. ನನಗಂತೂ ಇಂಥ ಪ್ಲೇಸ್ಗಳಿಗೆ ಬರೋದಕ್ಕೆ ಇಷ್ಟ ಆಗೋದು ಜಾಸ್ತಿ. ಸೊ ಐ ಲವ್ಡ್ ಇಟ್, ಐ ಎಂಜಾಯ್ಡ್ ಇಟ್. ಇನ್ನು ಈ ಪ್ಲೇಸಲ್ಲಿ ಮಕ್ಕಳು ಬಂದರೆ, ಮಕ್ಕಳನ್ನ ಕರ್ಕೊಬಂದರೆ ಹೇಗಿರುತ್ತೆ ಅಂತ ನಿಮಗೆ ಅರ್ಥ ಆಗಿರುತ್ತೆ. ಸೊ ಇಷ್ಟೇ ಫ್ಯಾಂಟಸಿ ಪಾರ್ಕ್ ಆ್ಯಂಡ್ ಡೈನೋಸರ್ ಪಾರ್ಕ್. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಇದರಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಐ ರಿಯಲಿ ಡೋಂಟ್ ನೋ, ಪ್ಲ್ಯಾನ್ ಅಂತೂ ಮಾಡಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ, ಅಂಚಿಧನ್, ಚಾಚಾ, ಬಾಯ್ ಬಾಯ್.